ಎನ್ಲೈಟನ್ ಲಿವಿಂಗ್ ಆಗಿ, ಮೆಂಟಲ್ ಪೀಸ್ಗಾಗಿ, ಸೆಲ್ಫ್ ಡಿಸಿಪ್ಲಿನ್ಗಾಗಿ, ಒಂದು ಮೀನಿಂಗ್ಫುಲ್ ಲೈಫನ್ನು ಲೀಡ್ ಮಾಡೋದಕ್ಕಾಗಿ ಒನ್ ಆಫ್ ದಿ ಬೆಸ್ಟ್ ಬುಕ್ ಅಂದರೆ ಅದು ದ ಮಾಂಕ್ ಹೂ ಸೋಲ್ಡ್ ಹಿಸ್ ಫೆರಾರಿ. ಈ ಬುಕ್ಕನ್ನು ರಾಬಿನ್ ಶರ್ಮಾ ಅವರು ಬರೆದಿದ್ದಾರೆ. ದ ಮಾಂಕ್ ಹೂ ಸೋಲ್ಡ್ ಹಿಸ್ ಫೆರಾರಿ ಬುಕ್ಕಿನಲ್ಲಿ ಆಥರ್ ಜೂಲಿಯನ್ ಮ್ಯಾಂಟಲ್ ಎಂಬ ಕಾಲ್ಪನಿಕ ಪಾತ್ರದ ಮೂಲಕ 7 ಲೈಫ್ ಲೆಸನ್ಗಳನ್ನು ತಿಳಿಸುತ್ತಾರೆ. ಇದೊಂದು ಕಾಲ್ಪನಿಕ ಕಥೆ ಆಗಿದ್ದರೂ ಕೂಡ ಬುದ್ಧಿಸ್ಟ್ ಹಾಗೂ ಜಪಾನೀಸ್ ಜೀವನ ಶೈಲಿ ಟ್ರಿಕ್ಸ್ಗಳಿಂದ ಇನ್ಸ್ಪೈರ್ ಆಗಿ ಈ ಕಥೆಯನ್ನು ಬರೆದಿದ್ದಾರೆ. ಜೂಲಿಯನ್ ಒಬ್ಬ ಫೇಮಸ್ ಅಂಡ್ ಮೋಸ್ಟ್ ಸಕ್ಸಸ್ಫುಲ್ ಲಾಯರ್ ಆಗಿರುತ್ತಾನೆ. ಆತನ ಬಳಿ ಮಿಲಿಯನ್ ಗಟ್ಟಲೆ ಹಣ, ದೊಡ್ಡ ಮನೆ, ಪ್ರೈವೇಟ್ ಜೆಟ್, ರೆಡ್ ಫೆರಾರಿ ಎಲ್ಲವೂ ಇರುತ್ತೆ. ಆತ ತನ್ನ ಪ್ರೊಫೆಷನಲ್ ಲೈಫ್ನಲ್ಲಿ ಹೈಲಿ ಸಕ್ಸಸ್ಫುಲ್ ಆಗಿರುತ್ತಾನೆ, ಆದರೆ ಪರ್ಸ್ನಲ್ ಲೈಫ್ನಲ್ಲಿ ಫ್ಲಾಪ್ ಆಗಿರುತ್ತಾನೆ. ಆತ ಬರೀ ಕೆಲಸ, ದುಡ್ಡು, ಫೇಮ್ ಅಂತ ಹೇಳಿ ಫುಲ್ ತನ್ನ ಲೈಫ್ನಲ್ಲಿ ಪ್ರೊಫೆಷನ್ ಮೇಲೆ ಫೋಕಸ್ ಮಾಡುತ್ತಾನೆ. ತನ್ನ ಹೆಲ್ತ್, ಫ್ಯಾಮಿಲಿ ಎಲ್ಲವನ್ನು ಮರೆತು ಬಿಡುತ್ತಾನೆ. ಅವನಿಗೆ ಡೈವರ್ಸ್ ಕೂಡ ಆಗಿರುತ್ತೆ. ಒಂದು ದಿನ ಕೋರ್ಟ್ನಲ್ಲಿ ವಾದ ಮಾಡುವಾಗ ಸಡನ್ಲಿ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಡಾಕ್ಟರ್ ಅವನಿಗೆ ಓವರ್ ಸ್ಟ್ರೆಸ್ ತೆಗೆದುಕೊಳ್ಳದೆ ರೆಸ್ಟ್ ಮಾಡೋಕೆ ಹೇಳ್ತಾರೆ. 100 ಕೇಸ್ಗಳು ಗೆದ್ದ ಜೂಲಿಯನ್ ತನ್ನ ಸ್ವಂತ ಲೈಫಿನ ಕೇಸನ್ನು ಸೋತು ಬಿಡುತ್ತಾನೆ. ಅವನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಅವನಿಗೆ ಹೆಲ್ತ್ ಆ್ಯಂಡ್ ಫ್ಯಾಮಿಲಿಯ ಪ್ರಾಮುಖ್ಯತೆ ಬಗ್ಗೆ ಅರಿವಾಗುತ್ತದೆ. ನಾನು ದೊಡ್ಡ ಪ್ಲೆಜರ್ಗಳನ್ನು ಚೇಸ್ ಮಾಡುತ್ತಾ ಸಣ್ಣ ಸಣ್ಣ ಹ್ಯಾಪಿನೆಸ್ ಹಾಗೂ ಬೆಸ್ಟ್ ಮೂಮೆಂಟ್ಸ್ಗಳನ್ನು ಮಿಸ್ ಮಾಡಿಕೊಂಡಿರುವೆ ಎಂಬುದು ಗೊತ್ತಾಗುತ್ತದೆ. ಆಗ ಜೂಲಿಯನ್ ತನ್ನ ಎಲ್ಲ ಹಣ, ಸಂಪತ್ತು, ಮನೆಯ ಜೊತೆಗೆ ತನಗೆ ಎಷ್ಟೋ ಇಷ್ಟವಾದ ಫೆರಾರಿ ಕಾರನ್ನು ಸಹ ಮಾರಿಬಿಡುತ್ತಾನೆ. ನೆಮ್ಮದಿಯ ಹುಡುಕಾಟದಲ್ಲಿ ಭಾರತದ ಹಿಮಾಲಯಕ್ಕೆ ಬರುತ್ತಾನೆ. ಅಲ್ಲಿರುವ ಕೆಲವು ಋಷಿಗಳು ಅಥವಾ ಸಾಧುಗಳಿಂದ ಅವನಿಗೆ ಕಲಿಯಲು ಸಿಕ್ಕ ಲೈಫ್ ಲೆಸನ್ಗಳೇ ಆಥರ್ ರಾಬಿನ್ ಶರ್ಮಾ ಅವರು ಈ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಲೈಫ್ ಲೆಸನ್ 1, ಮಾಸ್ಟರ್ ಯುವರ್ ಮೈಂಡ್. ಹೌದು, ನೀವು ನಿಮ್ಮ ಮೈಂಡನ್ನು ಸರಿಯಾಗಿ ಕಲ್ಟಿವೇಟ್ ಮಾಡಬೇಕು. ನಮ್ಮ ಮೈಂಡನ್ನು ನಾವು ಸರಿಯಾಗಿ ಫರ್ಟೈಲ್ ಲ್ಯಾಂಡಿನಂತೆ ನರಿಶ್ ಮಾಡಿದರೆ ಇದೊಂದು ಬ್ಯೂಟಿಫುಲ್ ಗಾರ್ಡನ್ ಆಗುತ್ತದೆ. ನಾವು ಇದರಲ್ಲಿ ಈ ಟಾಕ್ಸಿಕ್ ವೇಸ್ಟ್ ಥಾಟ್ಸ್ಗಳನ್ನು ತುಂಬಿದರೆ ಇದೊಂದು ಕಸ ಹತ್ತಿದ ಹಾಳು ಗದ್ದೆ ಆಗುತ್ತದೆ. ಪ್ರತಿದಿನ ಅವರೇಜ್ ನಮ್ಮ ಮೈಂಡ್ನಲ್ಲಿ 60,000 ಥಾಟ್ಸ್ಗಳು ಬರುತ್ತವೆ. ಆದರೆ 99% ಥಾಟ್ಸ್ ಯೂಸ್ಲೆಸ್ ಆ್ಯಂಡ್ ನೆಗೆಟಿವ್ ಆಗಿರುತ್ತವೆ. ನಮ್ಮ ಲೈಫಿನ ಕ್ವಾಲಿಟಿ ನಮ್ಮ ಥಾಟ್ಸ್ಗಳ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತದೆ. ಹೀಗಾಗಿ ನಾವು ನಮ್ಮ ಮೈಂಡನ್ನು ಸರಿಯಾಗಿ ಕಲ್ಟಿವೇಟ್ ಮಾಡಬೇಕು. ಲೈಫ್ ನಂಬರ್ 2, ಲೈಫ್ ಲೆಸನ್ 2, ಫಾಲೋ ಯುವರ್ ಪರ್ಪಸ್. ನಮ್ಮ ಲೈಫಿಗೆ ನಾವೊಂದು ಪರ್ಪಸನ್ನು ಹುಡುಕಬೇಕು. ನಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗಬೇಕೆಂದರೆ ಅದಕ್ಕೊಂದು ಮುಖ್ಯ ಉದ್ದೇಶ ಇರಲೇಬೇಕು. ನಾವು ಒಂದು ಮೀನಿಂಗ್ಲೆಸ್ ಲೈಫನ್ನು ಲೀಡ್ ಮಾಡಬಾರದು. ಅದಕ್ಕಾಗಿಯೇ ನಮ್ಮ ಲೈಫಿಗೆ ನಾವೊಂದು ಪರ್ಪಸ್ ಹುಡುಕಬೇಕು. 1000 ಮೈಲಿಗಳು ಜರ್ನಿಯು ಒಂದು ಸಣ್ಣ ಹೆಜ್ಜೆಯಿಂದ ಶುರುವಾಗುತ್ತದೆ. ಸೊ ನೀವು ಸಹ ನಿಮ್ಮ ಲೈಫಿಗೆ ಒಂದು ಪರ್ಪಸ್ ಹುಡುಕಿ ನಿಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿ. ಲೈಫ್ ಲೆಸನ್ 3, ಪ್ರಾಕ್ಟೀಸ್ ಕೈಜನ್. ಎಸ್, ಕೈಜನ್ ಅನ್ನು ಪ್ರಾಕ್ಟೀಸ್ ಮಾಡಬೇಕು. ಕೈಜನ್ ಅಂದರೆ ಇದೊಂದು ಜಪಾನೀಸ್ ವರ್ಡ್. ಕೈಜನ್ ಎಂದರೆ ಕಾನ್ಸ್ಟೆಂಟ್ ಆ್ಯಂಡ್ ನೆವರ್ ಎಂಡಿಂಗ್ ಇಂಪ್ರೂವ್ಮೆಂಟ್ ಎಂದರ್ಥ. ಇದಕ್ಕೆ ನೀವು ಸೆಲ್ಫ್ ಮಾಸ್ಟ್ರಿ ಅಂತಲೂ ಕರೆಯಬಹುದು. ನೀವು ನಿಮ್ಮ ಮೈಂಡ್ ಹಾಗೂ ಬಾಡಿಯನ್ನು ಇಂಪ್ರೂವ್ ಮಾಡಿಕೊಳ್ಳೋದಕ್ಕೆ ಹಾರ್ಡ್ ವರ್ಕ್ ಮಾಡಬೇಕು. ನಿಮ್ಮ ಮೈಂಡ್, ಬಾಡಿ ಆ್ಯಂಡ್ ಸೋಲ್ ಅನ್ನು ಎನ್ಲೈಟ್ಮೆಂಟ್ ಆಗಿ ಪ್ರಿಪೇರ್ ಮಾಡಬೇಕು. ನಿಮಗೆ ಯಾವ ಸಂಗತಿಯಿಂದ ಭಯ ಆಗುತ್ತದೆಯೋ ಆ ಸಂಗತಿಗಳನ್ನು ನೀವು ಮೊದಲು ಮಾಡಬೇಕು. ಈ ರೀತಿ ಮಾಡುವ ಮೂಲಕ ನೀವು ನಿಮ್ಮ ಲೈಫ್ನ ಆಸ್ಪೆಕ್ಟ್ಗಳಲ್ಲಿ ನಿಮ್ಮನ್ನು ನೀವು ಇಂಪ್ರೂವ್ ಮಾಡಿಕೊಳ್ಳುತ್ತಲೇ ಹೋಗುತ್ತೀರಾ. ಲೈಫ್ ಲೆಸನ್ ನಂಬರ್ 4, ಲೈಫ್ ವಿತ್ ಡಿಸಿಪ್ಲಿನ್. ನೀವು ನಿಮ್ಮ ಎಲ್ಲ ಗೋಲ್ಸ್ಗಳನ್ನು ಅಚೀವ್ ಮಾಡಿ ಸಕ್ಸಸ್ಫುಲ್ ಆಗಬೇಕೆಂದರೆ ನಿಮ್ಮ ಜೀವನದಲ್ಲಿ ಡಿಸಿಪ್ಲಿನ್ ಬಹಳ ಮುಖ್ಯ. ಡಿಸಿಪ್ಲಿನ್ ಇರದಿದ್ದರೆ ನಿಮ್ಮ ಸಂಪೂರ್ಣ ಜೀವನ ಅಸ್ತವ್ಯಸ್ತವಾಗುತ್ತದೆ, ವ್ಯರ್ಥವಾಗುತ್ತದೆ. ನೀವು ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ಗಳಿಗೂ ಹಾಗೂ ನೆಗೆಟಿವ್ ಥಾಟ್ಸ್ಗಳಿಗೆ ಬಾಯ್ ಹೇಳಲೇಬೇಕು. ಸಣ್ಣ ಸಣ್ಣ ಬೇಬಿ ಸ್ಟೆಪ್ಗಳನ್ನು ಇಡುತ್ತಾ ವಿಲ್ ಪವರನ್ನು ಬಿಲ್ಡ್ ಮಾಡಿಕೊಳ್ಳುತ್ತಾ ಡಿಸಿಪ್ಲಿನ್ ಕಡೆಗೆ ಬದುಕಬೇಕು. ಲೈಫ್ ಲೆಸನ್ 5, ರೆಸ್ಪೆಕ್ಟ್ ಯುವರ್ ಟೈಮ್. ಎಸ್, ಎವ್ರಿವನ್ ಶುಡ್ ರೆಸ್ಪೆಕ್ಟ್ ದೇರ್ ಟೈಮ್.
ನೀವು ನಿಮ್ಮ ಟೈಮ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕೆಂದರೆ, ಟೈಮ್ ಈಸ್ ಅ ಮೋಸ್ಟ್ ಪ್ರಿಷಿಯಸ್ ಕಮಾಡಿಟಿ ಆ್ಯಂಡ್ ನಾನ್ ರಿನ್ಯೂವೇಬಲ್ ಆಗಿದೆ. ಇದಕ್ಕಾಗಿ ನೀವು ನಿಮ್ಮ ಸಮಯವನ್ನು ಗೌರವ ಕೊಡಲೇಬೇಕು. ನಿಮ್ಮ ಪ್ರಿಯಾರಿಟಿಗಳ ಮೇಲೆ ಫೋಕಸ್ ಮಾಡಿ. 80:20 ರೂಲ್ ಫಾಲೋ ಮಾಡಿ. ನೋ ಹೇಳೋಕೆ ಕಲಿಯಿರಿ ಮತ್ತು ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡಿ. ಇದರಿಂದ ನಿಮ್ಮ ಇಷ್ಟದ ಎಲ್ಲ ಕೆಲಸಗಳು ನೀವು ಅಂದುಕೊಂಡ ಸಮಯದಲ್ಲೇ ಆಗುತ್ತದೆ. ಲೈಫ್ ಲೆಸನ್ 6: ಸೆಲ್ಫ್ಲೆಸ್ಲಿ ಸರ್ವ್ ಅದರ್ಸ್. ಹೌದು, ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇರೆಯವರಿಗೆ ನಿಸ್ವಾರ್ಥದಿಂದ ಸಹಾಯ ಮಾಡಿ. ನೀವು ಯಾಕೆ ಈ ಭೂಮಿ ಮೇಲೆ ಹುಟ್ಟಿದ್ರಿ ಎಂಬುದನ್ನು ನೀವು ಯೋಚಿಸಬೇಕು. ನೀವು ಬರಿಗೈಲಿ ಬಂದು ಬರಿಗೈಲಿ ಹೋಗ್ತೀವಿ ಎಂಬುದು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕಾಗಿ ನೀವು ಕೈಂಡ್ ಆಗಿರಲೇಬೇಕು. ಸಾಧ್ಯವಾದಷ್ಟು ಸಹಾಯ ಮಾಡಿ. ಬೇರೆಯವರಿಗೆ ಸಹಾಯ ಮಾಡೋದರಿಂದ ನಿಮಗೆ ಕೂಡ ಬಹಳಷ್ಟು ಸಹಾಯವಾಗುತ್ತದೆ. ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡಿಕೊಂಡು ಒಂದು ಗ್ರೇಟ್ ಲೆವೆಲ್ಗೆ ಹೋಗೋಕ್ಕೆ ಇದು ಹೆಲ್ಪ್ ಆಗುತ್ತದೆ. ನಿಮ್ಮ ನೇಮ್, ಫೇಮ್, ನೆಟ್ವರ್ಕ್ ಬೆಳೆಯುತ್ತದೆ. ನಿಮಗೆ ರಿಚ್ ರಿಲೇಷನ್ಶಿಪ್ಗಳು ಸಿಗುತ್ತವೆ. ಲೈಫ್ ಲೆಸನ್ 7: ಲಿವ್ ಇನ್ ಪ್ರೆಸೆಂಟ್. ಫಾರ್ಗೆಟ್ ದ ಪಾಸ್ಟ್, ಪ್ಲಾನ್ ಫಾರ್ ಫ್ಯೂಚರ್, ಬಟ್ ಡೋಂಟ್ ವರಿ ಟೂ ಮಚ್. ಲಿವ್ ಎವ್ರಿ ಮೂಮೆಂಟ್. ನೀವು ಪ್ರತಿಯೊಂದು ಕ್ಷಣವೂ ಬದುಕಬೇಕು. ಪ್ರತಿಯೊಂದು ದಿನವೂ ನೀವು ಇಂದು ಕೊನೆ ದಿನ ಎಂಬಂತೆ ಬದುಕಬೇಕು. ಲಿವ್ ಈಚ್ ಡೇ ಆ್ಯಸ್ ಯುವರ್ ಲಾಸ್ಟ್ ಡೇ. ಹ್ಯಾಪಿನೆಸ್ ಅನ್ನೋದು ಒಂದು ಡೆಸ್ಟಿನೇಷನ್ ಅಲ್ಲ, ಅದೊಂದು ಜರ್ನಿ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.